ಬ್ರ್ಯಾಂಡ್ ಬೆಂಗಳೂರು ಸದ್ಯ ನಗರದ ಎಲ್ಲಾ ಸಮಸ್ಯೆಗಳಿಗೆ ಆಶಾಭಾವನೆ ಮೂಡಿಸಿರುವ ಪದ. ಆದರೆ ನಿನ್ನೆ ಒಂದೇ ಒಂದು ರಾತ್ರಿ ಸುರಿದಂತ ಮಳೆಗೆ ಎಲ್ಲೆಂದರಲ್ಲಿ ಗುಂಡಿಗಳು ಬಾಯಿ ತೆರೆದಿವೆ. ಸವಾರರು ಜನಪ್ರತಿನಿಧಿಗಳಿಗೆ ಶಾಪ ಹಾಕ್ತಿದ್ದಾರೆ. ನಾಗವಾರದಿಂದ ಹೆಬ್ಬಾಳಕ್ಕೆ ಸಂಪರ್ಕವನ್ನು ಕಲ್ಪಿಸುವಂತ ವೀರಣ್ಣಪಾಳ್ಯ ಬಳಿ ಗಾಡಿ ಓಡಿಸೋಕ್ಕಾಗಲ್ಲ, ಅಷ್ಟು ಹಳ್ಳಗಳಿದೆ. ಎಲ್ಲಿ ಗುಂಡಿಗಳಿವೆಯೋ ಎಲ್ಲಿ ಕಲ್ಲುಗಳಿವೆಯೋ ಆತಂಕದಲ್ಲೇ ಸವಾರರು ಸಾಗ್ತಿದ್ದಾರೆ. ರಸ್ತೆ ಮಧ್ಯೆ ಯಮನಂತೆ ಇರುವ ಗುಂಡಿಗಳಲ್ಲಿ ಮುಳುಗೇಳುತ್ತಲೇ ಎಲ್ಲರೂ ಪ್ರಯಾಣ ಮಾಡ್ತಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರಿನ ಮುಖವಾಡ ಬಿಚ್ಚಿಟ್ಟ ಮಳೆರಾಯ. ರಾತ್ರಿ ಸುರಿದ ಮಳೆಗೆ ಗುಂಡಿಗಳೂರಾದ ಬೆಂಗಳೂರು. ನಿನ್ನೆಯ ಮಳೆಗೆ ನಗರದಲ್ಲಿ 16 ಅವಾಂತರ ಸೃಷ್ಟಿಯಾಗಿವೆ. ಸಣ್ಣ ಮಳೆಗೆ ರಸ್ತೆ ಡಾಂಬರು ಕಿತ್ತು ಹೋಗಿ ಗುಂಡಿಗಳು ಬಾಯಿ ತೆರೆದಿವೆ. ರಿಚ್ಮಂಡ್ ಟೌನ್, ಶಾಂತಿನಗರ, ಹೆಬ್ಬಾಳ, ನಾಗರಬಾವಿ, ನಾಯಂಡಹಳ್ಳಿ, ಕೆಂಗೇರಿ ಸುತ್ತಮುತ್ತ ದಾಖಲೆಯ ಮಳೆಯಾಗಿದ್ದು ಒಂದೇ ಮಳೆಗೆ ಬೆಂಗಳೂರು ರಸ್ತೆಗಳ ಮುಖವಾಡ ಕಳಿಸಿದೆ. ಸಮಸ್ಯೆ ಅಂದ್ರೆ ಯಾರು ಬಿದ್ದು ಸಾಯ್ತಾರೆ ಅನ್ನೋ ಗೊತ್ತಿಲ್ಲ. ಇಲ್ಲಿ ದಿನಕ್ಕೊಂದ್ಸರಿ ಯಾರು ಬಿದ್ದೇ ಬೀಳ್ತಾರೆ. ಇದು ಶಾಶ್ವತ ಪರಿಹಾರ ಮಾಡಲ್ಲ. ಗುಂಡಿಗಳನ್ನ ಕರೆಕ್ಟಾಗಿ ಮುಚ್ಚಲ್ಲ. ಬರ್ತಾರೆ, ತ್ಯಾಪೆ ಕೆಲಸ ಮಾಡ್ತಾರೆ, ಹೋಗ್ತಾ ಇರ್ತಾರೆ. 2 ದಿವಸ ಕಿತ್ತೋಗ್ಬಿಡುತ್ತೆ ರೋಡು. ಭಾಳ ಸಮಸ್ಯೆ ಇಲ್ಲಿ ಜನಗಳಿಗೆ ಓಡಾಡೋಕ್ಕೆ. ಒಳಚರಂಡಿ ಇಲ್ಲ ಇಲ್ಲಿ. ಇತ್ತ ಹಿರಣ್ಯಪಾಳ್ಯದಲ್ಲಿ ರಸ್ತೆ ಗುಂಡಿಗಳಿಂದ ವಾಹನ ಸವಾರರು ಪರದಾಡ್ತಿದ್ರು. ಈ ಬಗ್ಗೆ TV9 ಸುದ್ದಿ ಪ್ರಸಾರ ಮಾಡ್ತಿದ್ದಂತೆ ಎಚ್ಚೆತ್ತ ಬಿಬಿಎಂಪಿ ಅಧಿಕಾರಿಗಳು ರಸ್ತೆಗೆ ಜಲ್ಲಿಕಲ್ಲು ಹಾಕಿ ತೇಪೆ ಹಾಕುವ ಕೆಲಸ ಮಾಡಿದ್ದಾರೆ. ನಾಗವಾರ ಟು ಹೆಬ್ಬಾಳ ರಸ್ತೆಯಲ್ಲಿ ಗುಂಡಿಗಳು ಸಾರ್ ಗುಂಡಿಗಳು. ನಾಗವಾರದಿಂದ ಹೆಬ್ಬಾಳಕ್ಕೆ ತಲುಪೋಕೆ ಈ ರಸ್ತೆಯಲ್ಲಿ 5 ನಿಮಿಷ ಸಾಕು. ಆದರೆ ಗುಂಡಿಯಿಂದಾಗಿ ಇದೀಗ 30 ನಿಮಿಷಗಳು ಬೇಕಾಗ್ತಿದೆ. ಎಲ್ಲಿ ಗುಂಡಿ ಇದೆಯೋ ಎಲ್ಲಿ ರೋಡ್ ಇದೆಯೋ ಅನ್ನೋದು ಗೊತ್ತಾಗದೆ ಸವಾರರು ಕುಂಟುತ್ತಾ ತೆವಳುತ್ತಾ ಗುಂಡಿಗಳನ್ನ ತಪ್ಪಿಸಲು ಹರಸಾಹಸವನ್ನೇ ಪಡ್ತಿದ್ದಾರೆ. ಎಷ್ಟೋ ಜನ ಬಿದ್ದು ಆಕ್ಸಿಡೆಂಟ್ ಮಾಡ್ಕೊಂಡಿರೋದು ನೋಡಿದ್ದೀವಿ. ಕಳೆದ 1 ವರ್ಷದಿಂದ 6 ತಿಂಗಳಿಂದ ಒಂದು ವ್ಯಕ್ತಿ ಇಲ್ಲಿ ಆಕ್ಸಿಡೆಂಟ್ ಆಗಿ ಸ್ಪಾಟು ಆಗಿತ್ತು. ವಯಸ್ಸು ಹುಡುಗ ಯಾರೋ ಡೆತ್ತು ಆಗಿತ್ತು. ಇಲ್ಲಿ ಶಂಕರ್ ಬಾರ್ ಅಂತ ಬರುತ್ತೆ, ಅದ್ರ ಮುಂದೆನೇ ಡೆತ್ ಆಗಿತ್ತು. ಇದು ವ್ಯವಸ್ಥೆ 1 ದಿನದ 2 ದಿನದಲ್ಲ ಸರ್. ಈ ಪರಿಸ್ಥಿತಿ ಕಳೆದ ಕೆಲವು ವರ್ಷಗಳಿಂದ ಇದೇ ಪರಿಸ್ಥಿತಿ ಇಲ್ಲಿ. ಇನ್ನು ರಸ್ತೆ ಗುಂಡಿಗಳ ಬಗ್ಗೆ ಪಾಲಿಕೆ ಆಯುಕ್ತರು ಕೋಲ್ಡ್ ಮಿಕ್ಸ್ ಹಾಟ್ ಮಿಕ್ಸ್ ಕತೆ ಹೇಳ್ತಾರೆ. ಯಾರಿಗೆ ಗೊತ್ತಿಲ್ಲ, ಇವತ್ತು ಸ್ಟಾರ್ಟ್ ಮಾಡುವಾಗನೇ ನಾಳೆ ದಿವಸ ಮಳೆ ಬಂದರೆ ಹಾಟ್ ಮಿಕ್ಸ್ಗೆ ತೊಂದರೆ ಉಂಟಾಗ್ತದೆ ಅಂತ ಹೇಳಿ, ಹೀಗಾಗಿ ನಾವು ಕೋಲ್ಡ್ ಮಿಕ್ಸಿಂದನೇ ತುಂಬ್ತಾ ಇದ್ದೀವಿ. ಕೋಲ್ಡ್ ಮಿಕ್ಸ್ ಬರೀ ಸಣ್ಣ ಪಾಟ್ ಹೋಲ್ಸ್ಗಳಿಗೆ, ಅಂದರೆ ಭಾಳ ದೊಡ್ಡ ಸೈಜು ಪಾಟ್ ಹೋಲ್ಸ್ಗಳಿಗೆ ಅದನ್ನು ಕೋಲ್ಡ್ ಮಿಕ್ಸ್ ಬಳಕೆ ಮಾಡಲಿಕ್ಕೆ ಆಗೋದಿಲ್ಲ. ನಗರದಲ್ಲಿ ಇನ್ನು 3-4 ದಿನ ವರುಣ ಅಬ್ಬರಿಸಲಿದ್ದು ಇನ್ನು ಅದ್ಯಾವ್ಯಾವ ಅವಾಂತರಗಳು ಬಯಲಾಗ್ತವೋ ನೋಡಬೇಕು. ಶಾಂತಮೂರ್ತಿ, ವಿನಯ್ ಕುಮಾರ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.